एक बांधा गया एक गधे ದೇವರು को ತಾನು ಸವಾರಿಯಾಗಿ ಆರಿಸ್ಕೊಂಡ. परमेश्वर वो जाने के लिए उसको इस्तेमाल किए. ಇವತ್ತು ನಿನ್ನನ್ನು ಕೂಡ आज आपको भी ಕಟ್ಟಲ್ಪಟ್ಟಿದೆಯಾ? आप बांधे गए हो. ಅಲ್ಲಿವರೆಗೂ ಕತ್ತೆಗೆಲ್ಲ ಕಲ್ಲು ಎಸೆತಿದ್ರಂತೆ. तब तक सब लोग उस गधे को पत्थर मारते थे. ಯಾವಾಗ ಯೇಸು ಸ್ವಾಮಿ ಆ ಕತ್ತೆ ಮೇಲೆ ಕೂತ್ರು, जब यीशु मसीह उस गधे के ऊपर बैठे, ಎಲ್ರು सब लोग ಆ ಕತ್ತೆಗೆ उस गधा को ಹಾಸಿಗೆ ಹಾಸ್ತಿದಾರಂತೆ, हमें ಹೂ ಹಾಕ್ತಿದಾರಂತೆ. फूल फेंक रहे थे. ಅರೆ ಇದುವರೆಗೂ ಕತ್ತೆ ಕತ್ತೆ ಕತ್ತೆ, अभी तक वो गधा गधा था, ಆದ್ರೆ ಯಾವಾಗ ಏಸಪ್ಪ ಅದ್ರ ಮೇಲೆ ಕೂತ್ರು, पर जब यीशु मसीह उसके ऊपर बैठे, ಈಗ ಎಲ್ರು ಅದಕ್ಕೆ ಹೂ ಹಾಕ್ತಾ ಇದಾರೆ, सब लोग उसको फूल फेंक रहे ಹಾಸಿಗೆ हैं, ಹಾಸ್ತಿದ್ದಾರೆ. बिस्तर डाल रहे हैं. ಬೂದಿಯಲ್ಲಿ ಮಣ್ಣಿನಲ್ಲಿ ಕೆಸರಿನಲ್ಲಿ ನಡೀತಿರೋ ಕತ್ತೆ ಈಗ ಹಾಸಿಗೆ ಮೇಲೆ ನಡೀತಾ ಇದೆ. मिट्टी में कीचड़ में चलने वाला गधा अभी बिस्तर के ऊपर चल रहा था. आमीन. ನಿನ್ ಜೀವನ, आपकी जिंदगी, ಯೇಸು ನಿನ್ ಲೈಫ್ ಅಲ್ಲಿ ಬರೋಕ್ಕಿಂತ ಮುಂಚೆ ನಿನ್ ಜೀವನ ಕತ್ತೆ ತರ ಆಗಿತ್ತು. यीशु मसीह आपकी जिंदगी में आने से पहले आपकी जिंदगी भी गधा बन चुका था. ಎಲ್ಲ ಜನ ಕಲ್ಲು ಎಸಿತಾ ಇದ್ರು. सब लोग आपको पत्थर मार रहे थे, ಛೀ, ಥು. छी तू कह रहे थे. ಯಾವಾಗ ಯೇಸು ನಿನ್ನ ಲೈಫ್ ಅಲ್ಲಿ ಬಂದೋ, जब यीशु मसीह आपकी जिंदगी में आए, ಈಗ ನೀನು ಮಾಮೂಲಾದ ಕತ್ತೆ ಅಲ್ಲ, आप ऐसे वैसे गधा नहीं हो. ಯೇಸು ಸವಾರಿ ಮಾಡೋ ಕತ್ತೆ. यीशु मसीह आपको चलाने वाले गधा हो. आमीन. ಹಲ್ಲೆಲೂಯಾ. हालेलुया. ಕತ್ತೆಯನ್ನ ಆರಿಸ್ಕೊಂಡ ಯೇಸು ಕತ್ತೆಗೆ ಬೆಲೆ ಕೊಟ್ಟ. गधे को चुना गया परमेश्वर गधे को कीमत दी है. ಆಮೆನ್. आमीन. ಆ ಕತ್ತೆ ಸತ್ರನು, वो गधा मरने के बाद भी ದೌಡೆಗೆ उस गधे का जो जबड़ी ಎಷ್ಟು था, ಬಲ ಇದೆ ಅಂದ್ರೆ इतना बल है, 1000 ಜನ ಕೊಲ್ಲೋ ಬಲ ಇತ್ತಂತೆ. 1000 लोगों को मारने की बल उसमें था. ಬೈಬಲ್ ಹೀಗೆ ಹೇಳ್ತದೆ, बाइबल ऐसे कहता है, ನನ್ನನ್ನು ನಂಬುವವನು मेरे ऊपर विश्वास करने वाला ಸತ್ತರೂ ಬದುಕುವನು. वो मर के भी जीने वाला है. ಯೇಸು ಕತ್ತೆಗೆ ಹತ್ತಿ ಅದಕ್ಕೆ ಬಲ, ಅದಕ್ಕೆ ಸನ್ಮಾನ ಬಂತು. यीशु मसीह उस गधे के ऊपर बैठने के बाद उस ಇಲ್ಲಿ गधे को ಅದೇ सम्मान आया. ಸತ್ತಂತ ಕತ್ತೆಯ ದವಡೆಯನ್ನ उसी मर गया हुआ एक गधे की जबड़ी से 1000 ಜನ ಸಾಯಿಸುವಾಗಾಯ್ತು. 1000 लोगों को मारने जैसे हुआ. ಅರ್ಥ ಏನು ಗೊತ್ತಾ? इसका मतलब क्या है पता है? ಯೇಸಪ್ಪನ ನಂಬದವರು यीशु मसीह के ऊपर विश्वास किए वो लोग, ಇದ್ರು ಸಿಂಹಾನೆ, ಆಮೆನ್. ಸತ್ತರು ಸಿಂಹಾನೆ. हमें वो रहेंगे तो भी शेर है, मरने के बाद भी शेर रहेंगे. ನನಗೆ ಇದ್ರು ಈ ಲೋಕದಲ್ಲಿ ಜಯನೇ, मुझे रहे तो भी इस दुनिया में जय ಸತ್ತರು है. ಪರಲೋಕದಲ್ಲಿ ಜಯ. मैं मरने के बाद स्वर्ग में मुझे विजय मिलने वाला है. ಹಲ್ಲೆಲೂಯಾ. हालेलुया. ಆಮೆನ್. आमीन. ನಿನ್ನ ಜೀವನದಲ್ಲಿ ಕೂಡ आपकी जिंदगी में भी ಹಲ್ಲೆಲೂಯಾ. हालेलुया. ಇದುವರೆಗೆ अभी ಆಮೆನ್. तक आमीन. ಹಲ್ಲೆಲೂಯಾ. हालेलुया. ದೇವರೇ, परमेश्वर, ಜೀವನ ಪ್ರಾರಂಭ ಮಾಡಿದೆ, जिंदगी को मैंने शुरुआत किया, ಇದುವರೆಗೂ ದುಃಖದಲ್ಲಿ ಬಂದಿದ್ದೀನಿ. अभी तक मैंने दुख में आया. ಹಲ್ಲೆಲೂಯಾ. हालेलुया. ಆಮೆನ್. आमीन. ಇವತ್ತು ಸ್ವಾಮಿ आज प्रभु ಪ್ರಾರಂಭ ಮಾಡಿದೆ. मैं शुरुआत किया. ಆಮೆನ್. आमीन. ನಿನ್ನ ಮದುವೆ आपका ಆಗಿ ನಿನ್ನ ಜೀವನ ಪ್ರಾರಂಭ ಮಾಡಿ. शादी करके आप अपनी जिंदगी को शुरुआत किए. ತೊಂದರೆಗಳು ಬಂದಿರಬಹುದು, समस्या आए होंगे, ಇನ್ನು ಮಕ್ಕಳಾಗಿಲ್ಲ, अभी तक बच्चे नहीं हुए हो ಇನ್ನು क्या? ಕೋರ್ಟ್ ಕೆಲಸಗಳು ನಡೀತಾ ಇದೆ, अभी कोर्ट काम चल रहा ಇನ್ನು है, ಓದ್ತಾ ಇದೆಯಾ, अभी आप पढ़ाई कर रहे ನಿನ್ನ हो, ಫ್ಯೂಚರ್ ಏನಿದೆ ಗೊತ್ತಿಲ್ಲ. आपका भविष्य क्या है आपको पता नहीं है. ಇವತ್ತು आज ಕತ್ತೆ ದವಡೆಯಿಂದ जो गधे ದೇವರು के ಸಾಯೋ जबड़े ಶಕ್ತಿ से ಕೊಟ್ಟಿದ್ದಾನೆ. परमेश्वर मारने जैसे बल दिए हैं. ಇವತ್ತು आज ಅದೇ ದವಡೆಯಿಂದ ನೀರು ಬರೋ ಶಕ್ತಿ ಕೂಡ ಇಟ್ಟಿದ್ದಾನೆ. उसी जबड़ी से पानी आने का बल भी परमेश्वर ने रखा है. ಇಲ್ಲಿಗೆ ನಿನ್ನ ಜೀವನ ಮುಗಿಲಿಲ್ಲ. इधर ही आपकी जिंदगी खत्म नहीं हुआ. 100 ವರ್ಷದವನಿದ್ದಾಗ ಅಬ್ರಹಾಮನಿಗೆ ದೇವರು ತಂದೆ ಆಗೋ ಭಾಗ್ಯ ಕೊಟ್ಟ. 100 साल में अब्राहम को परमेश्वर ने पिता बना दिए. ನಿನ್ನ ಜೀವನ ಇಲ್ಲಿಗೆ ಮುಗಿಲಿಲ್ಲ. आपकी जिंदगी इधर ही खत्म नहीं हुआ. ನೀನು ಒಂದು 100 ಇಂಟರ್ವ್ಯೂ ಹೋಗಿರಬಹುದು, ಫೇಲ್ ಆಗಿರಬಹುದು, अब 100 इंटरव्यू जाके फेल हुए होंगे. ನಿನ್ನ ಜೀವನ ಮುಗಿಲಿಲ್ಲ. आपकी जिंदगी खत्म नहीं हुआ. Amen. आमीन. अद- हिम्मत मत हारो. ಪ್ರಯತ್ನನ ಬಿಟ್ಕೊಡ್ಬೇಡಿ, आपके प्रयत्न को अभी विश्वास छोड़ो. बिटकोडಬೇಡಿ. विश्वास को मत हारो. ಸಂತೋಷನ ಬಿಟ್ಕೊಡ್ಬೇಡಿ, खुशी को मत छोड़ो. ಧೈರ್ಯನ ಬಿಟ್ಕೊಡ್ಬೇಡಿ. आपके हिम्मत को मत हारो. ಹಲ್ಲೆಲೂಯಾ. हालेलुया. ನಿನ್ನ ಸಂತೋಷ ಅಲ್ಲೇ ಇದೆ. आपकी खुशी उधर ही है. ಅದೇ ದವಡೆ उसी जबड़ी ಎಸ್ತಿದ್ದಲ್ಲ ಅಲ್ಲೇ ನೀರು ಬಂತಂತೆ. वो जहाँ फेंका था वो उस जबड़ी से ಇವತ್ತು पानी ನೀನು आया. ಅನ್ಕೊಂಡಿದೀಯ, आप आज समझ ಬೈಬಲ್ रहे ಹೇಳ್ತದೆ, होंगे. बाइबल कहता है, ನಾನು ಎಲ್ಲಿ ಬಿದ್ದೆನು ಅಂತಂದಾಗ ನಿನ್ನ ಕರಗಳು ನನ್ನನ್ನು ಎಬ್ಬಿಸಿದವು. मैं जहाँ गिरा था अपने हाथ मुझे उठा दिए. ಇವತ್ತು ನೀನು ಎಲ್ಲಿ ನಾನು ಬಿದ್ದೋಗಿದ್ದೀನಿ ಅಂದಿದ್ದೀರ, ದೇವರು ಅಲ್ಲಿಂದ ಎಬ್ಬಿಸ್ತಾನೆ. आज आप समझ रहे हो, मैं जहाँ गिरा ನೀನು उधर ಎಲ್ಲಿ से परमेश्वर ಸೋತಿದೀಯ ಅಲ್ಲಿ उठा. ದೇವರು ಜಯ आप ಕೊಡ್ತಾನೆ. जहाँ हारे हो उधर ही
परमेश्वर ನೀನು आपको बल ಎಲ್ಲಿ देगा। ಕಣ್ಣೀರ್ ಹಾಕಿದೀಯ ಅಲ್ಲಿ ಸಂತೋಷ आप ಕೊಡ್ತಾನೆ. जहाँ आंसू बहाए परमेश्वर उधर ही आपको खुशी देने वाला है। हालेलुया। हालेलुया। ದೇವರು ಪ್ರಾರಂಭ ಮಾಡಿದ್ದಾನೆ, ಕೊನೆಯವರೆಗೂ ನಡೆಸ್ತಾನೆ. परमेश्वर शुरुआत किया है, आखिरी ನಿನ್ನ तक आपको ಕಥೆ चलाएगा। ಮುಗ್ದಿಲ್ಲ. आपका कथा खत्म नहीं हुआ Your है। story is not ended. आपका कथा खत्म नहीं हुआ है। ನಿನ್ನ हालेलुया। ಒಬ್ರು ರಿಜೆಕ್ಟ್ ಮಾಡಿರಬಹುದು, आपको एक लोग रिजेक्ट किए होंगे, ದೇವರು 1000 ಜನ परमेश्वर 1000 लोग आपको देने वाले हैं। ಒಬ್ರು ನಿನಗೆ ಫೇಲ್ ಮಾಡಿರಬಹುದು. एक आदमी आपको फेल किया होगा। 100 ಬಾಗಿಲುಗಳು ದೇವರು ತೆಗಿತಾನೆ. आमेन। 100 दरवाजों को परमेश्वर आपकी जिंदगी में ನಿನ್ನ खोलने वाला ಕಥೆ है। ಮುಗ್ದಿಲ್ಲ, आपका कथा खत्म नहीं हुआ है। ಮುಗ್ದಿಲ್ಲ. खत्म नहीं हुआ है। ನೀರು पानी ಅದರಿಂದಾನೆ उधर से ही ಅವನು ಏನಂದ ಕಣ್ಣೀರಿನ ಬುಗ್ಗೆ. ಹಲ್ಲೆಲೂಯಾ. हमें आंसू की ಕೂಗುವವನ झरना, ಬುಗ್ಗೆ. बुलाने पुकारने वालों की झरना। ಏನಂತಂದ್ರೆ ಕೂಗುವವನ ಬುಗ್ಗೆ ಅಂತೆ. ಆಮೆನ್. आमेन। ಎನ್ನ ಹಾಕ್ತಾರೆ, ಏನು हकोरे। ಹಲ್ಲೆಲೂಯಾ. हालेलुया। ಎಲ್ಲಿ ಹಾಕೋರೆ ಅಂದ್ರೆ ಏನ್ ಗೊತ್ತಾ? यन हकोरी किसका मतलब है? ಕೂಗುವವನ ಬುಗ್ಗೆ. पुकारने वालों की झरना। ಆಮೆನ್. हालेलुया। ನೀನು आप ಎಲ್ಲಿದೆಯಾ ಗೊತ್ತಾ? जहाँ हो पता है आपको? ಕೂಗುವವನ ಬುಗ್ಗೆ ಒಳಗಡೆ ಎತ್ತಿದೆಯಾ? पुकारने वाले झरने में आप रहने वाले हो। ನಾವು ಇಲ್ಲಿ ಬಂದು ಸಭೆಯಲ್ಲಿ ಕೂತು हम यहाँ पे कलीसिया में आकर ಅಪ್ಪ बैठकर ತಂದೆ ಅಂತ ಕೂಗಿದಾಗ, परमेश्वर पिता ऐसे पुकारने के बाद ಆ ಸಂಸೋನ ಕೂಗಿದಾಗ उस शमशोन ने जब ಆ पुकारा, ದವಡೆಯಿಂದ ನೀರು उस ಬಂತಂತೆ. जबड़ी से पानी आया। ಬೈಬಲ್ ಹೇಳ್ತದೆ, बाइबल कहता ಕಷ್ಟ है ಕಾಲದಲ್ಲಿ ಯೆಹೋವನಿಗೆ ಮೊರೆ ಇಡಿರಿ, आपके कठिनाई में, कठिनाई के समय ಆತನು ನಿಮಗೆ परमेश्वर से ಸದುತ್ತರವನ್ನು वो ದಯಪಾಲಿಸ್ತಾನೆ. आपको उत्तर देने वाला है। ನೀನು ಕೂಗುವವನ ಬುಗ್ಗೆಯಲ್ಲಿದ್ದೀಯಾ? आप पुकारने वाले की जर्नी में हो। ಅಪ್ಪ, परमेश्वर, ಅಮ್ಮ, माँ, मेरी माँ, ನನ್ನ ಯೇಸು. मेरे यीशु, ನಿನ್ನ ಕೂಗಿಗೆ ದೇವರು आपको पुकारने के लिए ಮೊರೆಯಿಟ್ಟು यीशु सुनकर ಸಂಸೋನನಿಗೆ ನೀರು ಕೊಟ್ಟ ಹಾಗೆ शिमशोन को जैसे पानी में ನಿನಗೆ दिया, ಸಮಾಧಾನ, आपको भी ಶಾಂತಿ, शांति, ಉದ್ಯೋಗ, काम, ಮಕ್ಕಳು, बच्चे, ತೃಪ್ತಿ, रूप, ಐಶ್ವರ್ಯ आपको जायदाद, ಎಲ್ಲವನ್ನ ಒದಗಿಸಲು सब कुछ ಶಕ್ತನಾಗಿದ್ದಾನೆ. देने के लिए शक्त है। ಎಲ್ಲಿದೆಯಾ ಈಗ? अब जहाँ कहाँ हो आप? ಎಲುಬು ಬಿದ್ದಂತ ಜಾಗದಲ್ಲಿ ಇಲ್ಲ ಕಣೋ. ನೋಡಿ, हड्डी गिरा हुए जगह में नहीं हो। ಎಲುಬು ಬಿದ್ದಂತ ಎತ್ತರವಾದ ಜಾಗ ಏನಂತಂದ್ರೆ ಅಲ್ಲೆಲುಯ್ಯ. हालेलुया। ರಾಮತ್ ಲೇಹಿ. ರಾಮತ್ लेही। ರಾಮತ್ ಲೇಹಿ. आमेन। Amen. ರಾಮತ್ रामत ಲೇಹಿ ಅಂದ್ರೆ लेही, इसका मतलब ಏನಂತಂದ್ರೆ है, इसका मतलब क्या है? ಎಲುಬು ದವಡೆ ಬಿದ್ದಂತ ದೊಡ್ಡ ಜಾಗ. हड्डी और जबड़ी गिरा गया एक बड़ा सा जगह। ಆ ಜಾಗವನ್ನ ದೇವರು ಏನ್ ಜಾಗ ಮಾಡ್ದ? उस जगह को परमेश्वर ಸಂಸೋನ ने ಆ क्या किया? ಜಾಗಕ್ಕೆ ಇವತ್ತೇನ್ ಹೇಳ್ತಾ ಇದ್ದಾನೆ? शिमशोन आज उस जगह को क्या कह रहा है? ಎಲುಬು ಬಿದ್ದಂತ ಜಾಗಕ್ಕೆ जो हड्डी वहाँ पे गिरा था उस जगह को, ದವಡೆಗಳು ಎಲುಬುಗಳು ಸತ್ತಂತ ಶವ ಬಿದ್ದಂತ ಜಾಗಕ್ಕೆ ರಾಮತ್ ಲೇಹಿ ಅಂತಾರೆ. ರಾಮತ್ ಲೇಹಿ ಅಂದ್ರೆ ರಾಮತ್ ಮೂಳೆಗಳು ಬಿದ್ದಂತ ಜಾಗ. रामत लेही, इसका मतलब है हड्डी और जबड़ी गिरा गया जगह। ಆದ್ರೆ ಆ ಜಾಗವನ್ನ उस जगह को ಸೂರ್ಯ ಅಂತ ಹೇಳಿ ಹೆಸರು ಸಂಸೋನ सूरज नाम का ದೇವರ वो शिमशोन ಶಕ್ತಿಯಿಂದ परमेश्वर के बल से, ಅದೇ ದವಡೆ, उसी जबड़ी से, ದವಡೆಯಲ್ಲಿ ದೇವರು ನೀರು ಬರೋ ತರ ಮಾಡಿದ್ದಕ್ಕೆ उसी जबड़ी में पानी आने ಆ से परमेश्वर ಸ್ಥಳಕ್ಕೆ ने ಅವನು किया। ಏನಂತ ಹೇಳ್ದ उस ಅಂದ್ರೆ जगह को उसने क्या कहा? ಎನ್ ಹಕ್ಕೋರೆ ಅಂತ ಹೇಳ್ದ. यन हक्कोरे उसने ಆ कहा। ಎನ್ ಹಕ್ಕೋರೆ ಅಂದ್ರೆ ಏನ್ ಗೊತ್ತಾ? यन हक्कोरे इसका मतलब है ಕೂಗುವವನ ಬುಗ್ಗೆ. पुकारने वालों की झरना। ಹಲ್ಲೆಲೂಯ. हालेलुया। ಬುಗ್ಗೆ ಅಂದ್ರೆ ಏನ್ ಗೊತ್ತೇನ್ರಿ? झरने इसका मतलब है पता है? ಜರ್ನಾಕ ಮತ್ಲಬ್ ಏನ್ ಗೊತ್ತಾ? झरना इसका मतलब है पता है आपको? ಬಾವಿಯಲ್ಲಿ ಬುಗ್ಗೆ ಇರುತ್ತೆ, कुएं में झरना रहता है। ನೀರು ಖಾಲಿ ಆದಂಗೆ ಆ ಜರಿ ನೀರು ಕೊಡ್ತಾನೆ ಇರುತ್ತೆ. पानी जैसे खत्म होते रहता है वो झरना पानी देते रहता है। ಸಭೆ ಅಂದ್ರೆ कलीसिया का मतलब ಇದು ಬುಗ್ಗೆ. ये झरना है। ಜೀವದ ಬುಗ್ಗೆ ನೀನು ದೇವಾ, ಬುಗ್ಗೆ ಬುಗ್ಗೆ ಅಲ್ಲಲ್ಲಿ ಫೌಂಟೇನ್, ಇಟ್ಸ್ ವಾಟರ್ ಫೌಂಟೇನ್. ಹಲ್ಲೆಲೂಯಾ. ये झरना है। ಹಲ್ಲೆಲೂಯಾ. हालेलुया। ಆಮೆನ್. आमेन। ಬೈಬಲ್ ಅಲ್ಲಿ ಹಾಗರಳನ್ನು ಒಂದು ಹೆಣ್ಮಗಳನ್ನ ನೋಡ್ತೀವಿ. बाइबल में हागर जैसे एक औरत को हम ಅವಳ देखते हैं। ಮಗನ ಕರ್ಕೊಂಡು ಮರುಭೂಮಿಯಲ್ಲಿ ಹೋಗ್ತಿರ್ಬೇಕಾದ್ರೆ ದೇವರು ಮರುಭೂಮಿಯಲ್ಲಿ ಅವಳಿಗೆ ನೀರಿನ ಬುಗ್ಗೆಯನ್ನು ಕೊಡ್ತಾನೆ. अब मैं और रेती में अपने बच्चों को लेके जाते समय परमेश्वर उधर उसको झरने देता है, पानी ಗಂಡ देता ಗಂಡ है, ಬಿಟ್ಟಿರ್ತಾನೆ, उसके पति छोड़ देता है, ದೇವರು ಅವಳಿಗೆ ಬುಗ್ಗೆಯನ್ನು ಕೊಡ್ತಾನೆ. परमेश्वर उसको पानी की झरना देता है। ಇವತ್ತು ನಿನಗೆ ಕೂಡ आज आपको भी ಎಲುಬು ಸತ್ತ ಸಾವು ನಿನ್ನ ಜೀವನದಲ್ಲಿ ಬರೀ ಎಲ್ಲವೂ ವೇಸ್ಟ್ ಆಗಿರೋ ಜೀವನ ನಿಂದಾಗಿದೆ. हड्डी मरा गया जिंदगी आपका बन चुका ಆದ್ರೆ है।
पर ಇವತ್ತು आज ಎಲ್ಲಿ ಹಕ್ತೋರೆ ಏನಂತೆ एन हकोरे ಹಕ್ಕೋರೆ ಆಗಿ ದೇವರು एन ಮಾಡೋರಿದ್ದಾರೆ. हकोरे करके परमेश्वर आपको करने वाला है। ಏನಿತ್ತಂತೆ ಆ ಜಾಗ? वो क्या जगह क्या था? ಏನಿತ್ತದು? यही आमेन। ರಾಮತ್ ಲೇಹಿ रामत लेही ಅಂದ್ರೆ ಏನು? ಎಲುಬು ಬಿದ್ದಂತ ಜಾಗ, हड्डी गिरा गया वो एक जगह, ಶವ ಬಿದ್ದಂತ ಜಾಗ एक मुर्दे भी ಇವತ್ತು गिरा गया जगह ಬುಗ್ಗೆ ಆಗಿ आज एक झरना हालेलुया। झरना बनकर उधर खड़ा है। ನಾನು ಘಟಪ್ರಭದಲ್ಲಿ आमेन। ಸೇವಕ सेवक ಕಾಲಿಟ್ಟ ಜಾಗ, जहाँ पे पैर रखते हैं ದೇವರು परमेश्वर, ಬಂದಂತ ಜಾಗ, जहाँ पे जो जगह था, सभे कलिसिया ಇದ್ದಂತ ಜಾಗ, जो ಪ್ರಾರ್ಥನೆ प्रार्थना ಮಾಡುವಂತ ಜಾಗ, करने वाले जगह ಅದು वो ಬುಗ್ಗೆ वो ಆಗಿರುತ್ತೆ. झरना हो सकता है, हुआ है, ಅಲ್ಲಿ ಬತ್ತೋದೇ ಇಲ್ಲ. वो कभी भी कमी नहीं ಈ होगा। ಚರ್ಚ್ ಅಲ್ಲಿ ಆಶೀರ್ವಾದ ಬತ್ತೋದೇ ಇಲ್ಲ. इस कलिसिया में आशीष कभी भी खत्म ही ಇದು नहीं होगा। ಬುಗ್ಗೆ ಕಣ. ये झरना है, ನಿನ್ ಮೇಲೆ ಬರ್ತೀಯಪ್ಪ. आप ऊपर आते हो। ಹಲ್ಲೆಲೂಯಾ. हालेलुया। ನಿನ್ ಜೀವನ ಕೂಡ आपकी जिंदगी में भी ಹಲ್ಲೆಲೂಯಾ. हालेलुया। ರಾಮತ್ ಲೇಹಿಯಿಂದ रामत लेही से ಎನ್ ಹಕೋರೆ ಆಗಿ एन हकोरे होकर ದೇವರು ಮಾರ್ಪಾಡು ಮಾಡುವ. परमेश्वर आपको करने वाले हैं। ಹಲ್ಲೆಲೂಯಾ. हालेलुया। ಎಲುಬುಗಳ जो हड्डियों की ಆಮೆನ್ आमेन ಪರ್ವತದಿಂದ आमेन चट्टानों से ಇವತ್ತು आज ದೇವರು परमेश्वर ಇದನ್ನ ಆಶೀರ್ವಾದದ ಬುಗ್ಗೆಯಾಗಿ एक ಮಾಡಿ. आशीषित झरना किए हैं। ನಿಮ್ ಪಕ್ಕದಲ್ಲಿ ಹೇಳ್ರಿ ನೋಡೋಣ. आपके बाजू वालों से कहो, ನನ್ ಜೀವನ मेरी जिंदगी ಇನ್ನು ಮೇಲೆ आज के बाद ಕೇಳ रामत ले ही नहीं रहेगा। ಮತ್ತೇನಾಗಿರೋದು? ಎನ್ ಹಕ್ಕೋರೆ ಕೂಗುವವನ ಬುಗ್ಗೆ. आमेन। पुकारने वालों की झरना। ಹಲ್ಲೆಲೂಯಾ. हालेलुया। ಈ ಸಭೆ इस कलिसिया, ನೀನು ಚರ್ಚಿಗೆ ಬಂದು ಮಾಡುವ ಪ್ರಾರ್ಥನೆ आप कलिसिया में आकर जो प्रार्थना करते हैं, ಇಲ್ಲಿ ಎಂದಿಗೂ ನೀನು ಬತ್ತಿ ಹೋಗಂಗಿಲ್ಲ. हमें इधर कभी भी आप ನೀನು नहीं, ಯಾರ್ಯಾರು ಬೈಬಲ್ ಹೇಳ್ತದೆ. बाइबल कहता है ಆಮೆನ್. आमेन। ಹಲ್ಲೆಲೂಯಾ. हालेलुया। ಆಮೆನ್. आमेन। ದೇವರ ವಾಕ್ಯವನ್ನ ಕೇಳದೆ ಹೋಗೋನು ದಂಡನೆಗೆ ಗುರಿಯಾಗುವನು. परमेश्वर को वचन हालेलुया। को ना सुन के जाने वाला वो शिक्षा मिलने वाला ಆದರೆ है, ಆ ಮಾತನ್ನ ಕೇಳುವವನು, पर वो बात को सुनने वाला, ಯೇಸುವಿನ ಮಾತು ಕೇಳುವವರಿಗೆ ಏನಂತೆ ಅದು यीशु मसीह के बात को सुनने वालों को क्या है वो ಏನಾಗುತ್ತೆ? ಶಕ್ತಿಯ ಮಾತು. शक्ति का बात हो जाएगा। ಚರ್ಚ್ ಅಂದ್ರೆ ಅಲರ್ಜಿ ಇದ್ದವರು, ಅವ್ರ ಜೀವನದಲ್ಲಿ ಮೇಲ್ ಬರಲ್ದೇ ಇರೋರು, ದೇವರ ವಾಕ್ಯ ಅಂದ್ರೆ ಅಲರ್ಜಿ ಅವರಿಗೆ ಇದು ವ್ಯರ್ಥದ ಮಾತು ಅನಿಸ್ತದೆ, ಹುಚ್ಚು ಮಾತು ಅನಿಸ್ತದೆ. पागलों की बात उनको लगेगा। ಹಾಳಾಗವರಿಗೆ ಚರ್ಚ್ ಅಂದ್ರೆ ಹುಚ್ಚು. నేనేం చర్చకి రాలేరా? मैं कलिसिया नहीं आऊंगा, ఇంటికాడ పనుకంట मैं सोच పిచ్చోడు रहा हूं, అయిపోతావరా. मैं पिक्चर देखने जाता हूँ। ಪಿಕ್ಚರ್ ಅಲ್ಲೇ ಹುಚ್ಚಾಗ್ತೆ ಅಂತ. आपकी जिंदगी इन हकोरे, ಏನ್ ಹಾಕೋರೆ इन हकोरे, हालेलुया। ಬುಗ್ಗೆ झरना ಅದು ಎಂದಿಗೂ ಬತ್ತಿ ಹೋಗಲ್ಲ. वो कभी भी खत्म नहीं होगा। ಈ ದೇವರ ವಾಕ್ಯ ಕೇಳುವನು ಎಂದಿಗೂ ಬತ್ತಿ ಹೋಗಲ್ಲ. ये परमेश्वर को वचन सुनने वाले कभी भी खत्म नहीं होंगे। ಆರಾಧನೆ ಮಾಡುವನು ಎಂದಿಗೂ ಬತ್ತಿ ಹೋಗಲ್ಲ. आराधन करने वाले कभी भी खत्म नहीं होंगे। ವಾಕ್ಯ ಕೇಳುವನು ಎಂದಿಗೂ ಬತ್ತಿ ಹೋಗಲ್ಲ. वचन सुनने वाले कभी भी खत्म नहीं होंगे। ದೇವರನ್ನ ನಂಬಿದವನು ಎಂದಿಗೂ ನಿರಾಶೆ ಆಗಲ್ಲ. परमेश्वर के ऊपर विश्वास किया कभी भी दुखी ಅವನ नहीं होगा। ಜೀವನದಲ್ಲಿ ಎಂದಿಗೂ ಸೋಲಿರೋದಿಲ್ಲ. उसकी जिंदगी में कभी भी हार नहीं रहेगा। ಇದನ್ನ ನಂಬುವವರು उसके ऊपर विश्वास करने वाले ಎಂದಿಗೂ कभी भी ಅವರ ಜೀವನದಲ್ಲಿ ಬತ್ತಿ ಹೋಗಕ್ ಸಾಧ್ಯನೇ ಇಲ್ಲ. उनकी जिंदगी में वो खत्म ही नहीं होंगे। ಹಲ್ಲೆಲೂಯಾ.